ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 24 ಹಾಗೂ 25ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಸುಮಾರು 4,000ದಷ್ಟು ದುಡ್ಡು ರಿಲೀಸ್ ಆಗ್ತಾ ಇದೆ. ಮೊದಲನೇ ಹಂತದಲ್ಲಿ ಈ 4,000 ದುಡ್ಡು ಬರುತ್ತೆ. ಆದರೆ ನಿಮಗೆ ಬರಬೇಕಾಗಿರ್ತಕ್ಕಂತಹ ಕಂತುಗಳು ಬಹಳಷ್ಟು ಇದ್ದಾವೆ. ಸುಮಾರು 6 ಕಂತುಗಳಾದರೂ ಬರಬೇಕು. ಅದರ ಪೈಕಿ ಈಗ ಸದ್ಯಕ್ಕೆ ಎಷ್ಟು ಕಂತುಗಳನ್ನು ಸರ್ಕಾರ ರಿಲೀಸ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಮತ್ತು ಇಷ್ಟ್ಯಾಕೆ ಡಿಲೇ ಆಗ್ತಾ ಇತ್ತು ಪ್ರತಿಯೊಂದು ಕಂತುಗಳು ಅಂದರೆ, ಈಗ ಒಂದು ಕಂತು ಜಮಾ ಮಾಡಿದ್ರೆ 2 ಕಂತುಗಳು ಪೆಂಡಿಂಗ್ ಉಳಿತಿದ್ವಲ್ಲ. ಅದಕ್ಕೆ ಕಾರಣ ಏನು? ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಸ್ನೇಹಿತರೆ ನಿಮಗೆ ಜಮಾ ಆಗದೇ ಇರೋಕ್ಕೆ ಕಾರಣಗಳೇನು, ಮತ್ತು ಲಕ್ಷಾಂತರ ಫಲಾನುಭವಿಗಳನ್ನು ಮೇಲಿಂದ ಮೇಲೆಗೆ ತೆಗಿತಾನೆ ಇರ್ತಾರೆ. ಅದಕ್ಕೂ ಕೂಡ ಮುಖ್ಯವಾದ ಕಾರಣಗಳಿದ್ದಾವೆ, ಅದಕ್ಕೆ ರೂಲ್ಸ್ಗಳಿದ್ದಾವೆ. ಆ ಎಲ್ಲ ರೂಲ್ಸ್ಗಳನ್ನು ಟೋಟಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರತಕ್ಕಂತಹ ಬಿಗ್ ಅಪ್ಡೇಟನ್ನು ನಾವು ಹೆಕ್ಕಿ ತೆಗೆದು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಸುಮಾರು 24 ಹಾಗೂ 25 ಜೊತೆಗೆ 26 ಹಾಗೂ 27 ಅಂದರೆ ಈಗ ಸೆಪ್ಟೆಂಬರ್ ತಿಂಗಳದು, ಅಕ್ಟೋಬರ್ ತಿಂಗಳದು, ಜೊತೆಗೆ ನವೆಂಬರ್ ಹಾಗೆ ಡಿಸೆಂಬರ್ ತಿಂಗಳ ಹಣ 4 ತಿಂಗಳ ಹಣ ಆದರೂ ಬರಬೇಕಾಗಿದೆ. ಇದರ ಜೊತೆಗೆ ನಾನು ಈಗಾಗಲೇ ಹೇಳಿದ್ದೀನಿ ಸಾಕಷ್ಟು ವಿಡಿಯೋದಲ್ಲಿ, ಚಳಿಗಾಲದ ಅಧಿವೇಶನದಲ್ಲಿ 2 ಕಂತುಗಳ ಬಗ್ಗೆ ನಮಗೆ ಮಾಹಿತಿ ದೊರಕಿತ್ತು. 5,000 ಕೋಟಿಯಷ್ಟು ಫಂಡನ್ನು ಸರ್ಕಾರ ನುಂಗಾಕಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಉಂಟಾಗಿತ್ತು. ಹಾಗಾಗಿ ಅದರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ BJP ನಾಯಕರು ಕೂಡ ಪ್ರೆಷರ್ ಹಾಕಿದ್ರು. ಇದೆಲ್ಲವೂ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಅದಕ್ಕಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದರ ಬಗ್ಗೆ ವಿಚಾರಣೆ ಮಾಡಿದಾಗ 2 ಕಂತುಗಳು ಪೆಂಡಿಂಗ್ ಉಳಿದಿರೋ ಬಗ್ಗೆ ಅವರ ಗಮನಕ್ಕೂ ಕೂಡ ಬರುತ್ತೆ. ಹಾಗಾಗಿ ಈ 2 ಕಂತುಗಳನ್ನು ಮತ್ತೆ ನಾವು ಕೊಡ್ತೇವೆ, ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೇನೆ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದ್ದರು. ಹಾಗಾಗಿ ಸುಮಾರು ನಿಮಗೆ 6 ಕಂತುಗಳು ಅಂದರೆ ಒಬ್ಬೊಬ್ಬ ಮಹಿಳೆಯರಿಗೆ 12,000ದಷ್ಟು ದುಡ್ಡು ಬರಬೇಕು. ಅಂದರೆ ಟೋಟಲ್ ಈಗ 15,000 ಕೋಟಿಯಷ್ಟು ಫಂಡ್ ಬೇಕಾಗತ್ತೆ. ಪ್ರತಿಯೊಬ್ಬ ಮಹಿಳೆಯರಿಗೆ 12,000 ದುಡ್ಡು ಜಮಾ ಆಗಬೇಕಂದ್ರೆ 6 ಕಂತುಗಳಿಗೆ 12,000 ದುಡ್ಡು. 1,22,00,000 ಮಹಿಳೆಯರಿದ್ರಿ, ಎಲ್ಲರ ಖಾತೆಗಳಿಗೆ ದುಡ್ಡು ಬರಬೇಕಂದ್ರೆ 15,000 ಕೋಟಿಯಷ್ಟು ಫಂಡ್ ಬೇಕಾಗತ್ತೆ. ಹಾಗಾಗಿ ಇಷ್ಟು ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಸುಮಾರು ಈಗ ಅದರಲ್ಲಿ 7,500 ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಿಕೊಂಡಿದೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆ. ಈ ಹಣಕಾಸು ಇಲಾಖೆನೇ ಸರಿಯಾಗಿ ದುಡ್ಡು ಕಳಿಸ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹೌದು, ನಾನು ಮೊದಲೇ ಹೇಳ್ತೀನಿ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಷ್ಟ್ಯಾಕೆ ಡಿಲೇ ಆಗ್ತಾ ಇದೆ, ದುಡ್ಡು ಸರಿಯಾಗಿ ಬರ್ತಾ ಇಲ್ಲ, ಇದಕ್ಕೆ ಕಾರಣಗಳೇನು ಅಂತ ನಾವು ನೋಡೋದಾದರೆ, ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡು ಕಳಿಸ್ತಾ ಇಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂಡಿದ್ದಾರೆ. ಹೌದು, ಅಧಿವೇಶನದಲ್ಲಿನೇ ಈ ಮಾತನ್ನು ಹೇಳ್ತಾರೆ. ಈಗ ಒಂದು ಕಂತು ಮುಗೀತಪ್ಪ ಅಂದರೆ ಇನ್ನೊಂದು ಕಂತಿನ ದುಡ್ಡು ಹಾಕಬೇಕಲ್ವ, ಆವಾಗ ನಾನು ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸಿರ್ತೀನಿ. ಈಗ ಸರ್ಕಾರಿ ನೌಕರರ ವೇತನ ಹೇಗೆ ಜಮಾ ಆಗ್ತಿರುತ್ತೆ, ಡಿಸೆಂಬರ್ ಪೂರ ಮುಗೀತು ಅಂದರೆ ಜನವರಿನಲ್ಲಿ ವೇತನ ಆಗುತ್ತೆ, ಜನವರಿ ಮುಗೀತಂದರೆ ಫೆಬ್ರವರಿನಲ್ಲಿ ವೇತನ ಆಗುತ್ತೆ. ಹಾಗೆ ನಾನು ಜನವರಿ ಈಗ ಮುಗಿಲಿಕ್ಕೆ ಬಂತಪ್ಪ ಅಂದರೆ ಜನವರಿ ಎಂಡ್ನಲ್ಲಿ ಫೆಬ್ರವರಿ ತಿಂಗಳ ಹಣವನ್ನು ಕೊಡಿ ಅಂತ ಹೇಳ್ಬಿಟ್ಟು, ಇದಿಷ್ಟು ದುಡ್ಡು ಬೇಕು, ಇಷ್ಟು ಮಹಿಳೆಯರಿದ್ದಾರೆ ಈ ಸ್ಕೀಮ್ನಲ್ಲಿ ಅಂತ ಹೇಳ್ಬಿಟ್ಟು ಅವರಿಗೆ ನೋಟಿಸನ್ನು ಕಳಿಸಿರುತ್ತೆ. ಆ ನೋಟಿಸ್ ಮೇರೆಗೆ ಹಣಕಾಸು ಇಲಾಖೆ ದುಡ್ಡನ್ನು ಕಳಿಸ್ಬೇಕಾಗಿರುತ್ತೆ. ಆದರೆ ಹಣಕಾಸು ಇಲಾಖೆ ಸರಿಯಾದ ಟೈಮ್ಗೆ ದುಡ್ಡನ್ನು ಕಳಿಸ್ತಾ ಇಲ್ವಂತೆ. 1 ತಿಂಗಳದ್ದು ಕಳಿಸ್ತಿದ್ರೆ 2 ತಿಂಗಳದ್ದು ಪೆಂಡಿಂಗ್ ಉಳಿಸ್ತಾ ಇದೆ ಅಂತೆ. ಹೀಗಾಗಿ ಮಹಿಳೆಯರ ಖಾತೆಗಳಿಗೆ ದುಡ್ಡನ್ನು ಹಾಕೋದು ಡಿಲೇ ಆಗ್ತಾ ಇದೆ ಅಂತೆ. ಹೌದು, ಈಗ ಹಣಕಾಸು ಇಲಾಖೆ ಇವ್ರ ಹತ್ರನೇ, ಇವರ ಅಧಿಕಾರದಲ್ಲಿನೇ ಇದೆ. ಇನ್ನು ಯಾರ ಅಪ್ಪನೇ ಬೇಕಪ್ಪ, CM ಅವ್ರ ಆರ್ಡರ್ ಬೇಕು ಭಾಳ ಆದರೆ. ಹಣಕಾಸು ಇಲಾಖೆ ದುಡ್ಡು ರಿಲೀಸ್ ಮಾಡಬೇಕಲ್ವಾ, ಅದನ್ನು ವಿರೋಧ ಪಕ್ಷದ ನಾಯಕರಿಗೆ ಹೇಳಿ ಏನು ಉಪಯೋಗ? ದುಡ್ಡನ್ನು ರಿಲೀಸ್ ಮಾಡ್ಕೊಳ್ಬೇಕು. ಗ್ಯಾರಂಟಿ ಯೋಜನೆಗಳಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಬರೀ ನಾವು ನುಡಿದಂತೆ ನಡೀತಾ ಇದ್ದೀವಿ, ನಾವು ಎಲ್ಲ ಯೋಜನೆಗಳಲ್ಲಿ ಸರಿಯಾಗಿ ಕೊಡ್ತಾ ಇದ್ದೀವಿ, ಸರಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಂತಕ್ಕಂತಹ ಭರವಸೆಯನ್ನು ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ದುಡ್ಡನ್ನು ಸರಿಯಾಗಿ ಕೊಡ್ತಾ ಇಲ್ಲ, ಮಹಿಳೆಯರ ಖಾತೆಗಳಿಗೆ ದುಡ್ಡು ಸರಿಯಾಗಿ ಹೋಗ್ತಾ ಇಲ್ಲ ಅಂತಕ್ಕಂತಹ ಪ್ರಶ್ನೆ BJP ನಾಯಕರದಾಗಿದೆ. ಹೌದು, ಇದಂತೂ ನಿಜಾನೇ. ಯಾಕಂದರೆ 4, 5, 6 ಕಂತುಗಳು ಪೆಂಡಿಂಗ್ ಉಳಿದಿದ್ದೆ ಆದರೆ ಸರ್ಕಾರ ಯಾರಿಗೆ ದುಡ್ಡು ಹಾಕಿದಂಗೆ ಆಗುತ್ತೆ, ಈ ಪ್ರಶ್ನೆ ಮೂಡುತ್ತೆ. ಹಾಗಾಗಿ ಈ ಒಂದು ಯೋಜನೆಯಲ್ಲಿ ಸರಿಯಾಗಿ ದುಡ್ಡು ಮಹಿಳೆಯರ ಖಾತೆಗಳಿಗೆ ಕೊಡಬೇಕು. ಅವರು ನಂಬಿಕೊಂಡು ನಿಮಗೆ ಓಟ್ ಹಾಕಿದಾರಲ್ವ, ಅವ್ರಿಗೆ ಎಷ್ಟು ದುಡ್ಡನ್ನು ಕೊಡಬೇಕಾಗಿದೆ ಅದನ್ನು ಬೇಗನೆ ಕೊಡಬೇಕು ಅಂತಕ್ಕಂತಹ ಪ್ರೆಷರನ್ನು BJP ನಾಯಕರು ಕೂಡ ಹಾಕಿದ್ರು.
ಹಾಗಾಗಿ ಹಣಕಾಸು ಇಲಾಖೆ ಈಗ ಸುಮಾರು 7,500 ಕೋಟಿಯಷ್ಟು ಫಂಡ್ ರಿಲೀಸ್ ಮಾಡಿದೆ. ಆ ಒಂದು ಕಂತುಗಳಲ್ಲಿ ಸರಿಸುಮಾರು 3 ಕಂತುಗಳಾದರೂ ಕ್ಲಿಯರ್ ಆಗುತ್ತೆ. ಅಂದರೆ 23 ಸೆಪ್ಟೆಂಬರ್ ತಿಂಗಳ ಹಣ, ಜೊತೆಗೆ 25 ಅಕ್ಟೋಬರ್ ತಿಂಗಳ ಹಣ, ಹಾಗೆ 26 ನವೆಂಬರ್ ತಿಂಗಳ ಹಣ, ಈ 3 ತಿಂಗಳ ಹಣ ಕ್ಲಿಯರ್ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದ್ದು. ಅದರಲ್ಲಿ ಈಗ 24ನೇ ಕಂತಿನ ಹಣ ಅಂತೂ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಆಗಿರಲಿ, ವಿಜಯನಗರ, ಬೆಳಗಾವಿ, ಧಾರವಾಡ ಆಗಿರಲಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಮಂಡ್ಯ, ಕೊಪ್ಪಳ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಹೋಗಿ ಸೇರಿದೆ. ಆಲ್ರೆಡಿ ಈಗಾಗಲೇ ಸಾಕಷ್ಟು ಮಹಿಳೆಯರಿಗೆ ಜಮಾ ಆಗಿದೆ. ಇನ್ನು ಬಾಕಿ ಉಳಿದಂತಹ ಫಲಾನುಭವಿಗಳಿಗೂ ಕೂಡ ಜಮಾ ಮಾಡಲಿದ್ದೇವೆ ಅಂತಕ್ಕಂತಹ ಭರವಸೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಆದರೆ ಇಲ್ಲಿ ಲಕ್ಷಾಂತರ ಮಹಿಳೆಯರನ್ನು ತೆಗೆದುಹಾಕಲಾಗ್ತಾ ಇದೆ ಮತ್ತು ರೇಷನ್ಸ್ ಕಾರ್ಡ್ಗಳ ವೆರಿಫಿಕೇಷನ್ ಮೇಲಿಂದ ಮೇಲೆಗೆ ನಡೀತಾನೆ ಇರುತ್ತೆ. ಇದಕ್ಕಂತೂ ಫ್ರೀ ಹ್ಯಾಂಡ್ CM ಅವರೇ ಸ್ವತಃ ಹೇಳಿಬಿಟ್ಟಿದ್ದಾರೆ ಈ ಆಹಾರ ಇಲಾಖೆಗೆ, KH ಮುನಿಯಪ್ಪನವರಿಗೆ. ಅದರಲ್ಲಿ ಈಗ ವೆರಿಫಿಕೇಷನಲ್ಲಿ ಸುಮಾರು ಈಗ GST ಫೇರ್ ಅಂತಲೂ ಕೂಡ ಬಹಳಷ್ಟು ಫಲಾನುಭವಿಗಳದ್ದು ಬರ್ತಾ ಇದೆ. ಅದರಲ್ಲಿ ಸ್ನೇಹಿತರೆ ಮುಖ್ಯವಾಗಿ ಸಣ್ಣ ಪುಟ್ಟ ವ್ಯಾಪಾರಿಗಳದ್ದು ಕೂಡ GST ಫೇರ್ ಅಂತ ಬರ್ತಾ ಇರುತ್ತೆ, ಮತ್ತು ಶ್ರೀಮಂತ ವ್ಯಾಪಾರಿಗಳದ್ದು ಕೂಡ GST ಫೇರು, ಇನ್ಕಮ್ ಟ್ಯಾಕ್ಸ್ ಫೇರು ಈ ರೀತಿ ಬರ್ತಾನೆ ಇರುತ್ತೆ. ಅದರಲ್ಲಿ GST ಫೇರ್ ಅಂತ ಯಾರ್ದು ಬರ್ತಾ ಇದೆ, ಸಣ್ಣ ಪುಟ್ಟ ವ್ಯಾಪಾರಿಗಳದ್ದು, ಅವ್ರಿಗೆ ದುಡ್ಡು ಜಮಾ ಆಗುತ್ತೆ. ಯಾಕಂದರೆ ಅವ್ರದ್ದೇನು ದೊಡ್ಡ ವ್ಯಾಪಾರ ಇರೋದಿಲ್ಲ, ಅಷ್ಟೇನು ಅವ್ರದ್ದು ಬಂಡವಾಳ ಇರೋದಿಲ್ಲ, ವಾರ್ಷಿಕ ಆದಾಯ ಇರೋದಿಲ್ಲ. ಹಾಗಾಗಿ ಅವರನ್ನು APLಗೆ ಕನ್ವರ್ಟ್ ಮಾಡಿ, ಆದರೆ APL ಇದ್ದರೂ ಸಹಿತ ದುಡ್ಡು ಸಿಗತ್ತೆ. ಅಂದರೆ ಈ ಯೋಜನೆ ಯಾರ್ಯಾರಿಗೆ BPLದವ್ರಿಗೆ ಅಷ್ಟೇ ಸಿಗೋದಿಲ್ಲ, APL ಇದ್ದಂಥವ್ರಿಗೂ ಕೂಡ ಸಿಗತ್ತಲ್ವ. ಹಾಗಾಗಿ ಈ ದುಡ್ಡನ್ನು APLಗೆ ಕನ್ವರ್ಟ್ ಮಾಡಿದ್ರೂ ಸಹಿತ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗುತ್ತೆ. ಇನ್ನು ಸರ್ಕಾರಿ ನೌಕರಸ್ಥರು ಬಹಳಷ್ಟು ಜನ ಆಗ್ತಾ ಇದ್ದಾರೆ. ಅಂದರೆ ಅಗ್ನಿವೀರದಲ್ಲಂತೂ ಸಾಕಷ್ಟು ಜನ ಸಿಗ್ತಾ ಇದ್ದಾರೆ. ನಿಮಗೆ ಗೊತ್ತು, ಯುವಕರು ಬಹಳಷ್ಟು ಜನರದು ಜಾಬ್ ಆಗ್ತಾ ಇದೆ ಈ ಒಂದು ಅಗ್ನಿವೀರದಲ್ಲಿ. ಯಾಕಂದರೆ ಇದರಿಂದ ಯುವ ಪೀಳಿಗೆಗೆ ಏನಾಗುತ್ತೆ, ಇಲ್ಲೇ ಇದ್ಕೊಂಡ್ರೆ ಹಾಳಾಗೋದಿಲ್ಲ, ಚಟ ಮಾಡೋದಿಲ್ಲ, ಅದೇ ರೀತಿಯಾಗಿ ಜಾಬ್ಗೋಸ್ಕರ ಹೊಡೆದಾಡ್ತಾ ಇರ್ತಾರೆ. ಹೀಗಾಗಿ ಜಾಬ್ ಸಿಕ್ಬಿಟ್ಟಿರುತ್ತೆ. ಹೀಗಾಗಿ ಅವ್ರಿಗೊಂದು ಒಳ್ಳೆಯ ಸ್ಟ್ಯಾಂಡರ್ಡ್ ಆಗಿರ್ತಾರೆ. ಹೀಗಾಗಿ ಆ ಒಂದು BPL ರೇಷನ್ ಕಾರ್ಡ್ನಲ್ಲಿ ಒಬ್ಬರ ಹೀಗಾರೆ ಒಂದು ಸರ್ಕಾರಿ ನೌಕರಸ್ಥರಿದ್ದರೆ ಅವರ ಜೀವನ ನಡೆಸುವ ಹಾಗೆ ವೇತನ ಜಮಾ ಆಗ್ತಾ ಇರತ್ತೆ. ಅವರನ್ನು APLಗೆ ಕನ್ವರ್ಟ್ ಮಾಡ್ತಾರೆ. ಒಂದು ವೇಳೆ ಒಂದೇ ರೇಷನ್ ಕಾರ್ಡ್ನಲ್ಲಿ 2-3 ಜನ ಸರ್ಕಾರಿ ನೌಕರಸ್ಥರಿದ್ದರೆ ಮಕ್ಕಳು, ಅವರ ಒಂದು ರೇಷನ್ಸ್ ಕಾರ್ಡ್ಗಳು ರದ್ದು ಮಾಡಲಾಗುತ್ತೆ ಎನ್ನುವಂತಹ ಮಾಹಿತಿ ಇಲ್ಲಿ ಸರ್ಕಾರ ತಿಳಿಸಿರ್ತಕ್ಕಂಥದ್ದು. ಹಾಗಾದರೆ ಇದರ ಜೊತೆಗೇ ನೀವು ಸರಿಯಾಗಿ ರೇಷನ್ ತೆಗೆದುಕೊಳ್ಳಿಲ್ಲ ಅಂದರೆ ಅದಕ್ಕೂ ಕೂಡ ನಾವು ರದ್ದು ಮಾಡ್ತೀವಿ. ಯಾಕಂದರೆ ನಿಮಗೋಸ್ಕರ ನ್ಯಾಯಬೆಲೆ ಅಂಗಡಿ ಕೊಟ್ಟಿರ್ತೀವಿ, ಅವರು ಅದನ್ನು ಮಾರಾಟ ಮಾಡ್ಕೊಂಡು ಬಿಡ್ತಾರೆ. ಹೀಗಾಗಿ ಸರ್ಕಾರಕ್ಕೆ ಲಾಸ್ ಆಗುತ್ತೆ. ನೀವು ಪ್ರತಿ ತಿಂಗಳು ಕೂಡ ರೇಷನ್ ತೆಗೆದುಕೊಂಡ್ರೆ ಮಾತ್ರ ನಿಮ್ಮ ರೇಷನ್ ಕಾರ್ಡ್ ಉಳಿಯುತ್ತೆ ಅಂತಕ್ಕಂತಹ ಮಾಹಿತಿಯನ್ನು ಇಲ್ಲಿ ಸರ್ಕಾರ ತಿಳಿಸಿದೆ. ಜೊತೆಗೆ ಈಗ ವೈಟ್ ಬೋರ್ಡ್ ಕಾರ್ ಹೆಚ್ಚಾಗಿ ಖರೀದಿ ಮಾಡ್ತಕ್ಕಂಥದ್ದು, ವೈಟ್ ಬೋರ್ಡ್ ಕಾರ್ ಯಾರ ಹತ್ರ ಇದೆ ಅದರ ಒಂದು ರೇಷನ್ಸ್ ಕಾರ್ಡ್ಗಳು ಕೂಡ ರದ್ದಾಗಲಿದೆ. ಅದರಲ್ಲಿ ಯೆಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತೆ, ಅದರದ್ದು ಏನು ರದ್ದಾಗೋದಿಲ್ಲ. ಅದು ನಿಮಗೆ ವಾಹನ ಇದ್ದವರಿಗೆ ಗೊತ್ತಾಗತ್ತೆ. ಸೊ ಇದರ ಬಗ್ಗೆ ನಾನು ಸಾಕಷ್ಟು ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಅದಕ್ಕೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಏನು ಮಾಡೋದಿಲ್ಲ. ಇದನ್ನು ಹೊರತುಪಡಿಸಿ ನಿಮ್ಮ ಅಕೌಂಟ್ಗಳನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ. ಮತ್ತು ನಿಮ್ಮ ರೇಷನ್ ಕಾರ್ಡನ್ನು ಪ್ರತಿ ತಿಂಗಳು ರೇಷನನ್ನು ತೆಗೆದುಕೊಳ್ತಾ ಇರಿ, ಅಕ್ಕಿಯನ್ನು ಮಾರಾಟ ಮಾಡ್ಕೊಳ್ಬೇಡಿ. ಇಂತಹ ಎಲ್ಲ ಸಾಕಷ್ಟು ರೂಲ್ಸ್ಗಳಿದ್ದಾವೆ. ಸದ್ಯಕ್ಕೆ ಎಷ್ಟು ರೂಲ್ಸ್ಗಳಿದ್ವು ನಾನು ತಿಳಿಸಿದ್ದೀನಿ. ಸದ್ಯಕ್ಕೆ ಸ್ನೇಹಿತರೆ ಈಗ 24, 25 ಜೊತೆಗೆ 26 ಸತತವಾಗಿ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಿಮಗೆ ಅರ್ಥ ಆಗಿದ್ದಲ್ಲಿ ಮತ್ತೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಲಿಸನ್ ಬಾಯ್ ಬಿಟ್ಟಿಗೆ ಫ್ರೆಂಡ್ಸ್.